ಹೆಂಗಂತ್ಯ ಇನ್ನೊಂದ್ಸತಿ ಹೇಳೋ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವಾಗ ಬಂದಿದ್ದೀವಿ ವಿಜಯ ವಿಠಲ ಟೆಂಪಲ್ಗೆ. ಇನ್ನು ಬಂದಿಲ್ಲ, ಅದೇ ಹೋಗ್ತಾ ಇದೀವಿ. ಗೆಜ್ಜಲ ಮಂಟಪ ಅಂತ ಇದೆ. ಚಾರ್ಜ್ ಮುಗ್ದೋಯ್ತಾ? ನನ್ನ ಹತ್ರ ಐತಾ? ಏನಕ್ಕೆ ಹೋಗ್ತಿದ್ದಾರೆ? ಟಿಕೆಟ್ ಉದ್ರೋಯ್ತು. ಇದು ಬೇಕು ಮಾಡ್ತಾ ಟಿಕೆಟ್ ಕಳೆದುಕೊಂಡು ಮತ್ತೆ ಹುಡುಕಕ್ಕೆ ಹೋಗಿದೆ ಮನುಷ್ಯ. ಸಿಕ್ಕಿಲ್ಲ ಅಂದ್ರೆ ಇನ್ನ ಮುಂದೆ ಹೋಗ್ಬೋದು ನೋಡು. ಅಲ್ಲೇನೋ ಒಂದು ವೈಟ್ ಕಾಣಿಸ್ತಾ ಇದೆ. ಸೂಪರ್. ಅವ್ರಿಗೆ ಗೊತ್ತಾಯ್ತು ಅನ್ಸತ್ ನಾನು ಹೇಳಿದ್. ಅಲ್ಲ ಅದಲ್ವೊಂದು ಸಿಗ್ತಾ ಇಲ್ಲ ಕಣ. ಅವ್ರಿನ್ನ ಉಳ್ಕೊಂಡೇ ಬರ್ತಾ ಇದಾರೆ. ನಾವು ನೋಡ್ತಿರೋದು ಈ ಒಂದು ಹಂಪಿ ಕ್ಷೇತ್ರನ. ಸೊ ಈ ಹಂಪಿ ಕ್ಷೇತ್ರಕ್ಕೆ 5 ಹೆಸರುಗಳಿದಾವಂತೆ. ಮೊದಲನೇದು ಹಂಪಿ ಅಂತ ಎಲ್ಲರೂ ಕರೆಯೋ ಥರ, ಇನ್ನೊಂದು ಪಂಪಾ ಕ್ಷೇತ್ರ ಅಂತಲೂ ಕರಿತೀವಿ, ಇನ್ನೊಂದು ಕಿಷ್ಕಿಂಧ ನಗರ, ವಿಜಯನಗರ, ಆಮೇಲೆ ಇನ್ನೂ ಒಂದು ಹಂಪೆ ಅಂತಲೂ ಕೂಡ ನಾವು ಕರಿತೀವಿ. ಇದು ವೆಲ್ಕಮ್ ಲೇಡಿ ಅಂತ ಗಂಗಾ ಯಮುನಾ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಅದು ತಮಿಳ್ನಾಡು ಹೇರ್ ಸ್ಟೈಲ್, ಅದು ಕೇರಳ ಹೇರ್ ಸ್ಟೈಲ್. ವಿಜಯ ವಿಠಲ ಟೆಂಪಲ್ನ ತುಂಬ ವಾಸ್ತು ಪ್ರಕಾರವಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಈಶಾನ್ಯ ದಿಕ್ಕಲ್ಲಿ ಕೆನಾಲ್ ನೋಡ್ತೀರಾ, ಹಾಗೂ ನಾರ್ತ್ ಈಸ್ಟ್ ದಿಕ್ಕಲ್ಲಿ ನಾವು ಅಡುಗೆ ಮನೆಯನ್ನು ನೋಡ್ತೀವಿ. ಹಾಗೂ ಅಪೋಸಿಟ್ ಆಗಿ ನಿಮಗೆ ಕಾಣಿಸ್ತಾ ಇರೋದು ಇವಾಗ ನೀವು ನೋಡ್ತಾ ಇರುವಂತಹ ಮಂಟಪ ಬಂದ್ಬಿಟ್ಟು ಒಂದು ಮದುವೆ ಹಾಲ್ ಮಂಟಪ. ಹಾಗೂ ಕೃಷ್ಣದೇವರಾಯರವರ ಹೆಂಡತಿ ಚೆನ್ನಾದೇವಿಯವ್ರಿಗೋಸ್ಕರ ಅಂತಾನೆ ನಾಟ್ಯ ಮಂದಿರನ ಕೂಡ ಅಲ್ಲಿ ಕಟ್ಟಿದ್ರು. ಆ ನಾಟ್ಯ ಮಂದಿರದಲ್ಲಿ 56 ಕಂಬಗಳಿದ್ದಾವೆ. ಆ 56 ಕಂಬಗಳಲ್ಲೂ ಕೂಡ ಸಂಗೀತ ಬರ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಿ ಹಂಪಿಯ ಫೇಮಸ್ ಸ್ಟೋನ್ ಚಾರಿಯೇಟನ್ನು. ಸೊ ಈ ಸ್ಟೋನ್ ಚಾರಿಯೇಟ್ ತುಂಬಾ ಫೇಮಸ್. 50 ರೂಪಾಯಿ ನೋಟಲ್ಲೂ ಕೂಡ ನಾವು ಈಗಲೂ ಇಮೇಜ್ನ ನೋಡ್ತೀವಿ. ಸ್ಟೋನ್ ಚಾರಿಯೇಟ್ ಒಳಗಡೆ ಗರುಡ ಸ್ತಂಭ ಇದೆ. ಆ್ಯಂಡ್ ಇದನ್ನು ಬರೀ ಒಂದೇ ಕಲ್ಲಿಂದ ಕಟ್ಟಿದ್ದಾರೆ ಅಂತ ತುಂಬ ಜನ ಹೇಳ್ತಾರೆ, ಆದರೆ ತಪ್ಪು. ಇದನ್ನು 24 ಕಲ್ಲಿಂದ ಕಟ್ಟಿದ್ದಾರೆ. ಸೊ ವೀಲ್ಸ್ ಕೂಡ ಇವಾಗ ಸೌದು ಸಿಮೆಂಟ್ ಹಾಕಿ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಮುಂದ್ಗಡೆ ಕುದುರೆ ಬದಲಿ ಆನೆನ ತಂದು ಶೋ ಪೀಸ್ ಥರ ನಿಲ್ಲಿಸಿದ್ದಾರೆ. ಹಾಗೂ ಇದರ ಮುಂದೆ ನೀವು ನೋಡಬಹುದು ಒಂದು ತುಳಸಿ ಕಟ್ಟೆನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಸೊ ನಾವು ಈ ಒಂದು ವಿಜಯ ವಿಠಲ ಟೆಂಪಲಿಂದ ಅಂಜನಾದ್ರಿ ಬೆಟ್ಟನೂ ಕೂಡ ನೋಡಬಹುದು. ಸೊ ಹಾಗಾಗಿ ಈ ಒಂದು ಟೆಂಪಲ್ನ ನಾವು ಕಿಷ್ಕಿಂಧ ನಗರ ಅಂತಲೂ ಕೂಡ ಕರಿತೀವಿ. ಸೊ ಇಲ್ಲಿ ವಾಲಿ, ಸುಗ್ರೀವ, ಹನುಮಾನ್ ಅವರೆಲ್ಲರೂ ನೆಲೆಸಿದ್ರು ಅಂತಲೂ ಕೂಡ ನಂಬ್ತೀವಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಈ ವಿಜಯ ವಿಠಲ ಟೆಂಪಲ್ನ ಬ್ಲೂ ಪ್ರಿಂಟ್ ಅಂತಲೇ ಹೇಳ್ಬೋದು, ಅಥವಾ ರಿಪ್ಲಿಕಾ ಅಂತಲೇ ಹೇಳ್ಬೋದು. ಸೊ ಇದನ್ನು ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ವಿಜಯ ವಿಠಲ ಟೆಂಪಲ್ನ ಬಿಲ್ಡ್ ಮಾಡಿದ್ದಾರೆ. ಇವಾಗ ನೋಡ್ತಿದ್ದೀರಾ ನೀವು ಈ ಪಾಂಡವ ಮೂರ್ತಿನ. ಸೊ ಈ ವಿಠಲ ಟೆಂಪಲ್ನಲ್ಲಿ ನಾವು ಇವಾಗ ಪಾಂಡವ ಮೂರ್ತಿನ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಹುಮನಿ ಸುಲ್ತಾನ್ ಅವರು ನಾಶ ಮಾಡ್ತಿದ್ದಾಗ ಎಲ್ಲಿ ಮೂರ್ತಿನ ಹಾಳು ಮಾಡ್ತಾರೆ, ನಾಶ ಮಾಡ್ತಾರೆ ಅನ್ನೋ ಭಯದಲ್ಲಿ ನಾವು ಈ ಒಂದು ಮೂರ್ತಿನ ಮಹಾರಾಷ್ಟ್ರದಲ್ಲಿ ಇರುವ ಪಂಡ್ರಾಪುರದಲ್ಲಿ ವಿಠಲನ ಸ್ಥಾಪಿಸಿದ್ದೀವಿ ಅಂತ ಹೇಳ್ತಾರೆ. ಆ್ಯಂಡ್ ಈ ಪಕ್ಕದಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಟೆಂಪಲ್ನ ಕೆತ್ತನೆ ಮಾಡಿರೋರು. ಇವರ ಹೆಸರು ಶರವಯ್ಯ ಅಂತ. ಸೊ ಹೀ ಈಸ್ ದ ಮೇನ್ ಸಿವಿಲ್ ಇಂಜಿನಿಯರ್. ಇಲ್ಲಿ ನೀವು ನೋಡಬಹುದು ಭರತನಾಟ್ಯಂನ ಎವ್ರಿ ಪೊಸಿಷನ್ಸ್ ಕೂಡ ಕೆತ್ತನೆ ಮಾಡಿರೋದು.
ಇದೆಲ್ಲ ಮಾರ್ಕೆಟ್ ಅಂತ ನಾವು ಈಗ ಎಲೆಕ್ಟ್ರಿಕ್ ವೆಹಿಕಲ್ ಎಲ್ಲ ಎಲ್ಲರೂ ಹೋಗ್ತಾ ಇದೀವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ? ಟಿಬಿ ಡ್ಯಾಮ್ ಹೋಗ್ತಾ ಇದೀವಿ. ಟಿ.ಬಿ. ಡ್ಯಾಮ್. ಆರ್ಗನೈಸರ್ ಕಳ್ದೋಗೋದು ಮೋಸ ಮಾಡಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನೀವೆಷ್ಟು ಹೈಡ್ ಮಾಡ್ತೀರಾ ನಾನು ಅಷ್ಟು ನಿಮ್ಗೆ ಕ್ಯಾಪ್ಚರ್ ನಮ್ಮಮ್ಮ ದುಡ್ಡು